ಗಂಗಾವತಿಯಲ್ಲಿ ರೊಚ್ಚಿಗೆದ್ದ ವಿದ್ಯಾರ್ಥಿ ಶಕ್ತಿ. ಐತಿಹಾಸಿಕ ಕಾಲೇಜು ಮೈದಾನ ಉಳಿಸಲು ಎಸ್ಎಫ್ಐ ಬೃಹತ್ ಪ್ರತಿಭಟನೆ. ರಾಜಕೀಯ ಪ್ರಭಾವಕ್ಕೆ ಒಳಗಾದ್ರ ಪೌರಾಯುಕ್ತರು, ಕಲಾ ರಂಗಮಂದಿರ ಧ್ವಂಸದ ಹಿಂದೆ ಅಳಗದಿಯ ಹೆಮ್ಮಾರಿ ದಂಧೆ. ಅಧಿಕಾರ ಹಾಗೂ ರಾಜಕೀಯ ಪ್ರಭಾವದ ಮದವೇರಿದ ಅಧಿಕಾರಿಗಳು ಎಷ್ಟು ಕ್ರೂರಿಗಳಾಗಬಹುದು ಅನ್ನೋದಕ್ಕೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ನಡೆದಿರುವ ಈ ಘಟನೆಯೇ ಸಾಕ್ಷಿ. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕಾದ, ಕಲಾವಿದರ ನೆರವಾಗಬೇಕಾದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದ ಕಲಾ ರಂಗಮಂದಿರವನ್ನ ಏಕಾಏಕಿ ಬುಲ್ಡೋಜರ್ ಹಚ್ಚಿ ನೆಲಸಮಗೊಳಿಸಲಾಗಿದೆ. ಹೋಟೆಲ್, ಫುಡ್ ಕೋರ್ಟ್ ಮತ್ತು ಖಾಸಗಿ ವಾಣಿಜ್ಯ ದಂಧೆಕೋರರಿಗೆ ಮಣೆ ಹಾಕಲು 75 ವರ್ಷಗಳ ಇತಿಹಾಸವಿರುವ ಕಾಲೇಜು ಮೈದಾನವನ್ನು ನುಂಗಿ ನೀರು ಕುಡಿಯಲು ಇಲಾಖೆಗಳು ಸ್ಕೆಚ್ ಹಾಕಿವೆ. ಇದರ ವಿರುದ್ಧ ಈಗ ಭಾರತ ವಿದ್ಯಾರ್ಥಿ ಫೆಡರೇಷನ್ ರೊಚ್ಚಿಗೆದ್ದಿದ್ದು ಆಡಳಿತ ಶಾಹಿಗೆ ಸರಿಯಾಗಿಯೇ ಬಿಸಿ ಮುಟ್ಟಿಸಿದೆ. ಹೌದು, ಗಂಗಾವತಿ ನಗರದ ಹೃದಯ ಭಾಗದಲ್ಲಿರುವ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನಕ್ಕೆ ಬರೋಬ್ಬರಿ 75 ವರ್ಷಗಳ ಭವ್ಯ ಇತಿಹಾಸವಿದೆ. 10 ಎಕರೆ ವಿಸ್ತಾರವಿದ್ದ ಈ ಮೈದಾನ ತಾಲೂಕಿನ ಸಾವಿರಾರು ವಿದ್ಯಾರ್ಥಿಗಳ ಕ್ರೀಡಾ ಶಕ್ತಿಯಾಗಿತ್ತು. ಸಾಹಿತ್ಯ ಸಮ್ಮೇಳನ, ಕನ್ನಡ ಪರ ಉತ್ಸವಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿದ್ದ ಈ ಜಾಗದಲ್ಲಿ ನೂರಾರು ರಂಗಭೂಮಿ ಕಲಾವಿದರನ್ನ ಬೆಳೆಸಿದ ಕಲಾ ರಂಗಮಂದಿರ ಇತ್ತು. ಆದರೆ ದುರಂತ ಏನಂದ್ರೆ, ಕಳೆದ 25 ವರ್ಷಗಳಿಂದ ಈ ಮೈದಾನದ ಒತ್ತುವರಿ ನಿರಂತರವಾಗಿ ನಡೀತಾನೆ ಬಂದಿದೆ. ಶೈಕ್ಷಣಿಕ ಅನುದಾನದ ಬಳಕೆಯ ನೆಪದಲ್ಲಿ ವಿಒ, PWD, ನಗರಸಭೆ ಕಟ್ಟಡಗಳು ಎದ್ದಿವೆ. ಈಗ ಇವೆಲ್ಲದರ ನಡುವೆ ಕಲಾ ರಂಗಮಂದಿರಕ್ಕೆ ನಗರ ಪೌರಾಯುಕ್ತರು ಏಕಾಏಕಿ ಬುಲ್ಡೋಜರ್ ನುಗ್ಗಿಸಿ ನೆಲಸಮಗೊಳಿಸಿದ್ದಾರೆ. ವಿದ್ಯಾರ್ಥಿನಿಯರು ಮಾತನಾಡಿದ್ದು, ಇದು ನಮ್ಮ ಸರ್ಕಾರಿ ಜಾಗ, ಇಲ್ಲಿ ಹೋಟೆಲ್, ಖಾಸಗಿ ವಾಹನಗಳ ನಿಲುಗಡೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ನಮ್ಮ ರಂಗಮಂದಿರವನ್ನು ಧ್ವಂಸಗೊಳಿಸಿ ಕಲಾವಿದರಿಗೆ ಅನ್ಯಾಯ ಮಾಡಲಾಗಿದೆ. ನಮಗೆ ಇಲ್ಲಿ ಲೈಬ್ರರಿ ಮತ್ತು ರಂಗಮಂದಿರವೇ ಬೇಕು. ಅಧಿಕಾರಿಗಳು ರಾಜಕೀಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಕೂಡಲೇ ಅದೇ ಸ್ಥಳದಲ್ಲಿ ರಂಗಮಂದಿರ ಮರು ನಿರ್ಮಾಣ ಮಾಡಬೇಕು. ಇಲ್ಲದೇ ಇದ್ರೆ ಎಸ್ಎಫ್ಐ ನಿರಂತರವಾಗಿ ಬೀದಿಗಿಳಿದು ಹೋರಾಟ ಮಾಡಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಶಾಸಕರಿಗೆ ಧಿಕ್ಕಾರ, ರಂಗಮಂದಿರವನ್ನು ನೆಲಸಮಗೊಳಿಸಿರ್ತಕ್ಕಂಥ ಪೌರಾಯುಕ್ತರಿಗೆ ಧಿಕ್ಕಾರ, ರಂಗಮಂದಿರವನ್ನು ನೆಲಸಮಗೊಳಿಸಿರ್ತಕ್ಕಂಥ ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್, ಬೆಕ್ಕೆ ಬೇಕು, ಬೆಕ್ಕೆ ಬೇಕು, ಬಿಡುವುದಿಲ್ಲ, ಬಿಡುವುದಿಲ್ಲ, ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್, ರಂಗಮಂದಿರವನ್ನು ನೆಲಸಮಗೊಳಿಸಿರ್ತಕ್ಕಂಥ ಪೌರಾಯುಕ್ತರಿಗೆ ಧಿಕ್ಕಾರ, ರಂಗಮಂದಿರವನ್ನು ನೆಲಸಮಗೊಳಿಸಿರ್ತಕ್ಕಂಥ ಪೌರಾಯುಕ್ತರಿಗೆ ಧಿಕ್ಕಾರ, ಬೆಕ್ಕೆ ಬೇಕು, ಬೆಕ್ಕೆ ಬೇಕು, ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ಇನ್ನು ವಿದ್ಯಾರ್ಥಿನಿಯರ ಆಕ್ರೋಶಕ್ಕೆ ಕಾರಣ ನಗರಸಭೆಯ ಪೌರಾಯುಕ್ತರ ದ್ವಂದ್ವ ನಿಲುವು ಮತ್ತು ಜಿಲ್ಲಾಡಳಿತದ ನಿಗೂಢ ಮೌನ. ಫುಡ್ ಕೋರ್ಟ್ ಹೆಸರಿನಲ್ಲಿ ಕಲಾಮಂದಿರವನ್ನು ಧ್ವಂಸ ಮಾಡಿರುವುದು ರಂಗಭೂಮಿ ಕಲಾವಿದರು ಮತ್ತು ಪ್ರೇಕ್ಷಕರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಸರ್ಕಾರದ ಇತರ ಯೋಜನೆಗಳಿಗೆ ಹಳೆ IB ಸೇರಿದಂತೆ 10 ಪರ್ಯಾಯ ಜಾಗಗಳಿದ್ರೂ ಕಣ್ಣು ಕಿರಿದಾಗಿ ಈ ಕಾಲೇಜು ಮೈದಾನದ ಮೇಲೆಯೇ ಅಧಿಕಾರಿಗಳಿಗೆ ಬಿದ್ದಿರುವುದು ಯಾಕೆ? ಇದು ರಾಜಕೀಯ ಪ್ರಭಾವ ಮತ್ತು ವಾಣಿಜ್ಯ ದಂಧೆಯ ಭಾಗವಲ್ಲದೆ ಮತ್ತೇನು ಅಂತ ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಇಂದು ಕಾಲೇಜು ಆವರಣದಲ್ಲೇ ಬೃಹತ್ ಪ್ರತಿಭಟನೆ ನಡೆಸಿದ ಎಸ್ಎಫ್ಐ ಸಂಘಟನೆ ನಗರಸಭೆ ಪೌರಾಯುಕ್ತರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಮನವಿ ಸಲ್ಲಿಸಿದೆ. ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ, ಜಂಟಿ ಕಾರ್ಯದರ್ಶಿ ಬಸಯ್ಯ, ಶರಣಬಸವ, ಮಾರುತಿ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಈ ಕೃತ್ಯದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಅದೇ ಜಾಗದಲ್ಲಿ ರಂಗಮಂದಿರವನ್ನು ಮರು ನಿರ್ಮಾಣ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇಡೀ ಗಂಗಾವತಿ ಬಂದ್ ಮಾಡುವ ಮಾದರಿಯಲ್ಲಿ ಉಗ್ರ ಹೋರಾಟ ರೂಪಿಸುವುದಾಗಿ ವಿದ್ಯಾರ್ಥಿ ಸಂಘಟನೆಗಳು ಎಚ್ಚರಿಸಿವೆ.
ಕಲಾವಿದರ ಮತ್ತು ವಿದ್ಯಾರ್ಥಿಗಳ ಹೊಟ್ಟೆ ಮೇಲೆ ಹೊಡೆದು ಫುಡ್ ಕೋರ್ಟ್ ಕಟ್ಟಲು ಹೊರಟಿರುವ ಆಡಳಿತಶಾಹಿಗೆ ಈ ಹೋರಾಟ ತಕ್ಕ ಪಾಠ ಕಲಿಸುವುದರಲ್ಲಿ ಸಂಶಯವಿಲ್ಲ. ರಾಷ್ಟ್ರಕ್ರಾಂತಿ ನ್ಯೂಸ್, ಗಂಗಾವತಿ. ನಾನು MNM ಕಾಲೇಜ್ ವಿದ್ಯಾರ್ಥಿನಿ. ಇಲ್ಲಿ ರಂಗಮಂದಿರ ಇರೋದ್ರಿಂದ ನಮಗೆಲ್ಲರಿಗೂ ತುಂಬ ಉಪಯೋಗ ಆಗಿದೆ. ಆದರೆ ಇಲ್ಲಿ ವಾಹನಗಳು ಆಗಲಿ ಮತ್ತು ಹೋಟೆಲ್ಗಳಾಗಲಿ ನಿರ್ಮಾಣ ಮಾಡೋದ್ರಿಂದ ನಮಗೇನು ಉಪಯೋಗ ಇಲ್ಲ. ಇದು ನಮ್ಮ ಜಾಗ, ಇದು ನಮ್ಮ ಜೂನಿಯರ್ ಕಾಲೇಜ್ ಮತ್ತು MNM ಕಾಲೇಜಿಗೆ ಸೇರಬೇಕಾಗಿರೋ ಜಾಗ. ಇದು ನಮಗೆ ಬೇಕಾಗಿರೋದು, ಇದು ನಮ್ಮ ಹಕ್ಕು. ನಾವು ಕೇಳ್ತಾ ಇದ್ದೀವಿ. ಇದನ್ನು ಇಲ್ಲೇ ಇಷ್ಟಕ್ಕೆ ನಿಲ್ಲಿಸಿದ್ರೆ ಸರಿ, ಇಲ್ಲಾಂದರೆ ನಾವು SFIನಿಂದ ನಾವು ಇನ್ನೂ ಹೋರಾಟ ಮಾಡಬೇಕಾಗುತ್ತೆ. ಸರ್ಕಾರ ಜಾಗ ಆಗಿದೆ ಮತ್ತು ಮರು ನಿರ್ಮಾಣ ಮಾಡೋಂಗಾದ್ರೆ ರಂಗಮಂದಿರವನ್ನೇ ನಿರ್ಮಾಣ ಮಾಡಬೇಕು ಹೊರತು ಇಲ್ಲಿ ಹೋಟೆಲ್ಗಳಾಗಲಿ ವಾಹನ ನಿಲ್ಲಿಸೋದಾಗಲಿ ಮತ್ತು ಬೇರೆ ಯಾವುದೇ ಸಮಥಿಂಗ್ ವಿಷಯಗಳ ಬಗ್ಗೆ ಏನು ಮಾಡೋಕೆ ನಾವು ಬಿಡೋದಿಲ್ಲ. ಇಲ್ಲಿ ಲೈಬ್ರರಿ ನಿರ್ಮಾಣ ಮಾಡಲೇಬೇಕು ಮತ್ತು ರಂಗಮಂದಿರವನ್ನು ನಿರ್ಮಾಣ ಮಾಡಲೇಬೇಕು. ನಮಗೆ ತುಂಬ ಉಪಯೋಗ ಆಗುತ್ತೆ ಮತ್ತು ಅದರಿಂದಾಗಲಿ ಬೇರೆ ರೀತಿಯ ಹೋಟೆಲ್ ಮತ್ತು ಇಲ್ಲಿ ವಾಹನ ನಿಲ್ಲಿಸೋದಾಗಲಿ ಅದನ್ನು ನಿಷೇಧ ಮಾಡಬೇಕು. ಮತ್ತು ನಮಗೆ ಇದರಿಂದ ತುಂಬ ಉಪಯೋಗವಾಗಿದೆ. ಇದು ನಮ್ಮ ಜಾಗ, ಇಲ್ಲಿ ಲೈಬ್ರರಿಯನ್ನು ಪಡೆಯಬೇಕು ಮತ್ತು ಇದು ನಮ್ಮ ಜಾಗ, ನಮ್ಮ ಹಕ್ಕು. ನಾವು ಕೇಳ್ತೀವಿ. ಇಲ್ಲಾಂದರೆ ನಾವು SFI ಸಂಘಟನೆಯಿಂದ ನಾವು ಬೀದಿಗೆ ಇಳಿತಾ ಇದ್ದೀವಿ. ಇಲ್ಲ ನಿರಂತರವಾಗಿ ಹೋರಾಟ ಮಾಡ್ತೀವಿ. ಧನ್ಯವಾದ. ಸರ್ಕಾರಿ ಜಾಗವನ್ನು ಹೋಟೆಲ್ ಮತ್ತು ಇತರೆ ಖಾಸಗಿ ವ್ಯವಸ್ಥೆಗೆ ಕಟ್ಟಡಗಳನ್ನು ನಿರ್ಮಾಣ ಮಾಡುವಂತಿಲ್ಲ. ಇದು ನಮ್ಮ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಇದೆಲ್ಲ ಖಾಸಗಿ ಹೋಟೆಲ್ ಎಲ್ಲ ಮಾಡಿದರೆ ನಮಗೆ ಮೊದಲಿಗೆ ಇಲ್ಲಿ ರಂಗಭೂಮಿ ಇತ್ತು, ಅದು ನಾಶವಾಗಿದೆ. ಮತ್ತು ಇಲ್ಲಿ ಅನೇಕ ನೆಲ ಸಮಾಧಿ ಮಾಡಕತ್ತಾರೆ. ಇದೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ಖಾಸಗಿ ಎಲ್ಲ ನಿರ್ಮಾಣ ಆಗತ್ತಿತ್ತು. ಸರ್ಕಾರದ ಬಗ್ಗೆ ಎಲ್ಲ ಖಾಸಗಿ ತಹಸೀಲ್ದಾರರು, ಜಿಲ್ಲಾಧಿಕಾರಿಗಳು ಎಲ್ಲರೂ ಇದ್ರ ಬಗ್ಗೆ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು. ಶಾಸಕರು ಎಲ್ಲರೂ ವಹಿಸ್ಕೊಳ್ಬೇಕಂತ ಹೇಳ್ಕೊಳ್ತೀವಿ.